ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕಾಳು ಗೊಜ್ಜು ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲು. ನೀವು ಕಡಲೆಕಾಳು ಕೂಡ ಉಪಯೋಗಿಸ್ಕೊಳ್ಳೋದು. ಬರೀ ಕಡಲೆಕಾಳನ್ನೇ ನೆನೆ ಹಾಕಿ ಮಾಡಬಹುದು. ನನ್ನ ಹತ್ರ ಕಡಲೆಕಾಳು ಇಲ್ಲದಿರೋದ್ರಿಂದ ಕಾಬೂಲ್ ಚನ ಒಂದು 4 ಸ್ಪೂನಷ್ಟು, ಬಟಾಣಿ ಒಂದು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆ ಅಲಸಂದಿ ಕಾಳು 4 ಸ್ಪೂನಷ್ಟು ತೊಗೊಂಡಿದ್ದೀನಿ. ನೀವು ಇಲ್ಲಿ ಹೆಸರು ಕಾಳು ಕಡಲೆಕಾಳು ಕೂಡ ಉಪಯೋಗಿಸ್ಕೊಳ್ಬೋದು. ಅದು ಕಡಲೆಕಾಯಿ ಬೀಜ ಕೂಡ ಹಾಕ್ಕೊಳ್ಬಹುದು. ರಾತ್ರಿ ನೆನೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ 2, ಬದನೆಕಾಯಿ 1 ತೊಗೊಂಡು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಕಾಳು ರಾತ್ರಿ ಎಲ್ಲ ಚೆನ್ನಾಗಿ ನೆಂದಿದೆ. 8 ರಿಂದ 10 ಗಂಟೆಯಷ್ಟು ನೆನೆಸ್ಕೋಬೇಕಾಗುತ್ತೆ. ನೆಂದ ನಂತರ ಬೆಳಗ್ಗೆಗೆ ನಾನು ಗೊಜ್ಜು ಮಾಡ್ತಾ ಇರೋಂಥದ್ದು. ಅಥವಾ ಸಾಯಂಕಾಲ ಮಾಡ್ತೀವಿ ಅಂದರೆ ಬೆಳಗ್ಗೆ ನೆನೆ ಹಾಕಿ ಸಾಯಂಕಾಲ ಮಾಡ್ಕೊಳ್ಬೋದು. ಒಗ್ಗರಣೆಗೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಅರ್ಧ ಗೆಡ್ಡೆ ಈರುಳ್ಳಿ, ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ. ಹಾಗೆ ಮಸಾಲೆ ಪುಡಿಗಳಲ್ಲಿ ಧನಿಯದ ಪುಡಿ, ಖಾರದ ಪುಡಿ, ಹಾಗೆ ಹಳದಿ ಪುಡಿ, ಹಾಗೆ ಹುರ್ಗಡ್ಲೆ, ಸ್ವಲ್ಪ ಸೋಂಪು ತೊಗೊಂಡಿದ್ದೀನಿ, ಅರ್ಧ ಸ್ಪೂನು, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಒಂದು ಅರ್ಧ ಗೆಡ್ಡೆಯಷ್ಟು ಈರುಳ್ಳಿ ರುಬ್ಬೋದಕ್ಕೆ. ಇದೆಲ್ಲ ಹುರ್ಕೊಂಡು ಫ್ರೈ ಮಾಡ್ಕೊಂಡು ರುಬ್ಕೋಬೇಕಾಗುತ್ತೆ. ಗಸಗಸೆ ಒಂದು ಅರ್ಧ ಸ್ಪೂನಷ್ಟು, ತೆಂಗಿನಕಾಯಿ ತುರಿ ಒಂದು 3 ಸ್ಪೂನು, ಹಾಗೆ ಒಂದೇ ಒಂದು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಹಾಗೆ ಕೊನೆಯಲ್ಲಿ ಹಾಕೋದಕ್ಕೆ ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಕೊನೆಯಲ್ಲಿ ಗೊಜ್ಜೆಲ್ಲ ಇಳಿಸಿದ ಮೇಲೆ ಹಾಕೊಳ್ಳೋಣ, ಚೆನ್ನಾಗಿರುತ್ತೆ. ಮಸಾಲೆನ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, ಸೋಂಪು, ಬೆಳ್ಳುಳ್ಳಿ, ಈರುಳ್ಳಿ, ಹಾಗೆ ಶುಂಠಿ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ನಾವು ಏನೇನು ಇಲ್ಲಿ ಹಾಕ್ಕೊಂಡು ಫ್ರೈ ಮಾಡಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ನಂತರ ನಾವು ರುಬ್ಕೋಬೇಕಾಗುತ್ತೆ. ನಾವು ಈ ಫ್ರೈ ಮಾಡಿಲ್ಲ ಅಂದ್ರೂ ಹಾಗೆ ಹಸಿದು ಹಾಕ್ಕೊಂಡು ಕೂಡ ಮಿಕ್ಸಿಲಿ ರುಬ್ಕೊಂಡು ಹಾಕ್ಕೊಳ್ಬೋದು. ಎರಡೂ ಥರನೂ ಚೆನ್ನಾಗಿರುತ್ತೆ. ಫ್ರೈ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ. ಇನ್ನೂ ಸ್ವಲ್ಪ ಗಸಗಸೆ, ತೆಂಗಿನಕಾಯಿ ತುರಿನ ಕೊನೆಯಲ್ಲಿ ಹಾಕ್ಕೊಳ್ತಿದ್ದೀನಿ. ಮತ್ತು ಕಲರ್ ಚೇಂಜ್ ಆಗೋಷ್ಟೆಲ್ಲ ಫ್ರೈ ಮಾಡೋದು ಬೇಡ, ಬಿಸಿಯಾಗಿ ಚೆನ್ನಾಗಿ ಫ್ರೈ ಆದರೆ ಸಾಕು. ನಂತರ ಒಂದು ಟೊಮೊಟೊ ಹಣ್ಣು ಹಾಕ್ಕೊಂಡು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ತಿದ್ದೀನಿ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಧನಿಯದ ಪುಡಿ 1.5 ಸ್ಪೂನಷ್ಟಿದೆ, ಖಾರದ ಪುಡಿ 1 ಸ್ಪೂನು, ಹಳದಿ ಪುಡಿ 1/4 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಆ ಬಿಸಿಗೆನೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಮಿಕ್ಸ್ ಮಾಡೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 50 ml ಅಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ನಾನು ಇಲ್ಲಿ ಕುದಿಸಲ್ಲ, ಸ್ಟವ್ನ ಆಫ್ ಮಾಡಿದ್ದೀನಿ ಆಲ್ರೆಡಿ. ಪುಡಿ ಹಾಕ್ಬೇಕಾದ್ರೆ ಸ್ಟವ್ನ ಆಫ್ ಮಾಡಿದೆ. ಜಸ್ಟ್ ಆ ಬಿಸಿಗೆನೇ ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳುತ್ತೆ ಈ ಥರ ನೀರು ಹಾಕೋದ್ರಿಂದ. ಈ ಸ್ವಲ್ಪ ತಣ್ಣಗಾಗೋದಕ್ಕೆ ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ. ಅದು ತಣ್ಣಗಾಗಿ ರುಬ್ಬಷ್ಟರಲ್ಲಿ ನಾವು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಈ ಕಡೆ ಸೈಡು 1 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಸ್ವಲ್ಪ ಹಿಂಗನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಜೀರಿಗೆ ಚಟಪಟ ಅಂದ ನಂತರ ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ವಲ್ಲ ಅದನ್ನು ಫ್ರೈ ಮಾಡೋಣ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಗೆಡ್ಡೆ ಈರುಳ್ಳಿನಲ್ಲಿ ಅರ್ಧ ಗೆಡ್ಡೆ ಮಸಾಲೆ ಫ್ರೈ ಮಾಡೋಕ್ಕೆ ತೊಗೊಂಡಿದ್ದೀನಿ. ಇನ್ನು ಅರ್ಧ ಗೆಡ್ಡೆ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಇದೆಲ್ಲ ಸ್ವಲ್ಪ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ನೆನೆಸಿರೋಂಥ ಕಾಳುಗಳೇನಿದೆ, ಮಿಕ್ಸ್ಡ್ ಕಾಳುಗಳು, ಅವೆಲ್ಲ ಹಾಕ್ಕೊಂಡು 1-2 ನಿಮಿಷ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ನಂತರ ಎಲ್ಲ ತರಕಾರಿಗಳನ್ನು ಹಾಕ್ಕೊಳ್ತಿದ್ದೀನಿ. ಬದನೆಕಾಯಿ, ಆಲೂಗೆಡ್ಡೆ, ಬೀನ್ಸು, ಕ್ಯಾರೆಟು ಎಲ್ಲನೂ. ನೀವು ಇಲ್ಲಿ ಗೆಡ್ಡೆಕೋಸು ಸಿಕ್ಕಿದ್ರೆ ಅದನ್ನು ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದೆಲ್ಲ 1-2 ನಿಮಿಷ ಫ್ರೈ ಆದ ನಂತರ ಆಮೇಲೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ 1 ನಿಮಿಷದಷ್ಟು ಬಾಡಿಸ್ಕೊಳ್ಳಿ, ಪ್ಲೇಟ್ ಮುಚ್ಚಿ. ಚೆನ್ನಾಗಿ ಉಪ್ಪಿನ ಜೊತೆ ಮಿಕ್ಸ್ ಆದ ನಂತರ ನಾವು ರುಬ್ಬಿರೋಂಥ ಮಸಾಲೆ ಹಾಕ್ಕೊಳ್ಳೋಣ. ಉಪ್ಪನ್ನ ನೀವು ಕೊನೆಯಲ್ಲಿ ಕೂಡ ಹಾಕ್ಕೊಳ್ಬೋದು, ಗೊತ್ತಾಗಲ್ಲ ಅನ್ನೋದಾದರೆ. ಈಗ ಮಸಾಲೆ ರುಬ್ಬಿದ್ದೀವಲ್ಲ ಅದೆಲ್ಲ ಹಾಕ್ಕೊಳ್ಳೋಣ. ಮಸಾಲೆಯನ್ನು ಆಲ್ರೆಡಿ ಫ್ರೈ ಮಾಡಿ ರುಬ್ಬಿರೋದ್ರಿಂದ ಹಸಿ ವಾಸನೆ ಏನು ಅಷ್ಟೊಂದು ಇರೋದಿಲ್ಲ. ನಮಗೆ ಜಸ್ಟ್ ನಾನಿಲ್ಲಿ ಒಂದೇ ವಿಸಲ್ ಕೂಗಿಸ್ತಾ ಇರೋದು. ನೀವು ಒಂದು ವಿಸಲ್ಗೆ ಕಾಳು ಬೇಯುತ್ತೋ ಇಲ್ಲೋ ಅಂತ ಡೌಟ್ ಇಟ್ಕೊಳ್ಳೋದೇ ಬೇಡ. ಅಷ್ಟು ಚೆನ್ನಾಗಿ ಮಸಾಲೆ ಜೊತೆ ತರಕಾರಿ ಕಾಳುಗಳೆಲ್ಲ ತುಂಬ ಚೆನ್ನಾಗಿ ಬೇಯುತ್ತೆ. ಒಂದೇ ಒಂದು ವಿಸಲ್ ಸಾಕು. ಇದರಲ್ಲಿ ಒಂದು ಟಿಪ್ಸ್ ಇದೆ. ಈಗ ಮಸಾಲೆ ಎಲ್ಲ ಹಾಕಿದ್ದೀವಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ತುಂಬ ನೀರು ಥರ ಮಾಡ್ಕೋಬೇಡಿ. ನಾವಿಲ್ಲಿ ಮಾಡ್ತಿರೋದು ಗೊಜ್ಜು. ಸ್ವಲ್ಪ ಉಪ್ಪು ಖಾರ ಟೇಸ್ಟ್ ನೋಡಿದೆ ಸ್ವಲ್ಪ ಕಮ್ಮಿ ಇದ್ರಿಂದ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪಿನ ಪುಡಿ ಎರಡೂ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈ ಮಸಾಲೆ ಚೆನ್ನಾಗಿ ಕುದಿಯುವಾಗ ಕ್ಯಾಪ್ ಹಾಕ್ಬಿಟ್ಟು ಒಂದು ವಿಸಲ್ ಕೂಗಿಸ್ಕೊಳ್ಳೋದ್ರಿಂದ ನೀವು ಈ ಥರ ಹೊರಗಡೆ ಕುದಿಸೋದ್ರಿಂದ ಚೆನ್ನಾಗಿ ಉಪ್ಪು ಖಾರ ಕೂಡ ಚೆನ್ನಾಗಿ ಕಾಳು ತರಕಾರಿ ಎಲ್ಲ ಇಟ್ಕೊಳ್ಳುತ್ತೆ. ನಂತರ ನಮಗೆ ಕುದಿಯುತ್ತಾ ಇದ್ದಾಗ ಕ್ಯಾಪ್ ಹಾಕಿದ್ರೆ ಬೇಗ ಒಂದೇ ವಿಸಲ್ನಲ್ಲಿ ತಳ ಕೂಡ ಹಿಡಿಯೋದಿಲ್ಲ. ನಾವಿಲ್ಲಿ ಗಟ್ಟಿಯಾಗಿ ಮಾಡಿರೋದ್ರಿಂದ ನೀವು 2-3 ವಿಸಲ್ ಕೂಗಿಸೋಷ್ಟೊತ್ತಿಗೆ ತಳ ಕೂಡ ಹಿಡಿಯುತ್ತೆ. ಒಂದೇ ವಿಸಲ್ಗೆ ಚೆನ್ನಾಗಿ ಬೆಂದಿದೆ. ಒಂದು ವಿಸಲ್ ಕೂಗಿಸಿದ ನಂತರ ಕೊನೆಯಲ್ಲಿ ನಾನು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಅದ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಪರ್ಫೆಕ್ಟಾಗಿದೆ. ಇಲ್ಲಿ ನೀರು ಜಾಸ್ತಿ ಆಯಿತು ಅಂತಿಲ್ಲ, ಕಮ್ಮಿ ಆಯಿತು ಅಂತಲೂ ಇಲ್ಲ. ತುಂಬ ಚೆನ್ನಾಗಿ ಕಾಳು ಗೊಜ್ಜು ಯಾವ ರೀತಿ ಇರಬೇಕು ಅದೇ ಹದದಲ್ಲಿ ಇದೆ. ಜಸ್ಟ್ ಹೇಳಿದ ಒಂದೇ ಒಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಳು ಗೊಜ್ಜಾಗುತ್ತೆ. ನೀವು ಬರೀ ಕಡಲೆಕಾಳು ಒಂದನೇ ನೆನೆ ಹಾಕಿ ಕೂಡ ಮಾಡ್ಬೋದು. ನಾನು ಕಡಲೆಕಾಳು ಸಿಗದೇ ಇರೋದ್ರಿಂದ ಎಲ್ಲ ಕಾಳುಗಳನ್ನ ಮಿಕ್ಸ್ ಮಾಡಿ ಸೇಮ್ ಕಡಲೆಕಾಳಿಗೂ ಇದೇ ಮಸಾಲೆ ಹಾಕಿ ಮಾಡಿ. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮಾಡಬಹುದು ಅಂತ. ಎಲ್ಲ ಕಾಳುಗಳನ್ನ ಮಿಕ್ಸ್ ಮಾಡಿ ಕೂಡ ಈ ರೀತಿ ಗೊಜ್ಜು ಮಾಡಬಹುದು. ತುಂಬಾ ಈಸಿ ಇದೆ. ಎಲ್ಲರೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಓಕೆ, ಬಾಯ್, ಥ್ಯಾಂಕ್ ಯು.